ಇದೇ ಡಿಸೆಂಬರ್ 1ರಂದು ಬೆಂಗಳೂರಿನ 50ಕ್ಕೂ ಹೆಚ್ಚು ಶಾಲೆಗಳಿಗೆ ಬಾಂಬ್ ಬೆದರಿಕೆ ಕರೆ ಬಂದಿತ್ತು. ಈಗ ಬಾಂಬ್ ಬೆದರಿಕೆಯ ಜಾಡು ಹಿಡಿದು ಸ್ವಿಟ್ಜರ್ಲೆಂಡ್ಗೆ ಹೋಗಿ ಪೊಲೀಸರ ತನಿಖೆ ನಿಂತಿದೆ. ಕರ್ನಾಟಕ ಪೊಲೀಸರು ಈಗ ವಿದೇಶಿ ನೆಲದಲ್ಲಿ ಆಪರೇಷನ್ ಅನ್ನು ಶುರು ಮಾಡ್ತಾ ಇದ್ದಾರೆ. ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಅನ್ನು ನಿಮಗೆ ತೋರಿಸ್ತೀವಿ. ಶಾಲೆಗಳಿಗೆ ಬಾಂಬ್ ಬೆದರಿಕೆ ತನಿಖೆ ಚುರುಕು. ಬಾಂಬ್ ಬೆದರಿಕೆಗೆ ಸ್ವಿಟ್ಜರ್ಲ್ಯಾಂಡ್ ಲಿಂಕ್ ಬಹಿರಂಗ. ಡಿಸೆಂಬರ್ 1ರಂದು ರಾಜಧಾನಿಯ 50ಕ್ಕೂ ಹೆಚ್ಚು ಸ್ಕೂಲ್ಗಳಲ್ಲಿ ಬೆಳ್ಳಂಬೆಳಗ್ಗೆ ಆತಂಕ ಮನೆ ಮಾಡಿತ್ತು. ಯಾಕಂದ್ರೆ ದುಷ್ಕರ್ಮಿಗಳು ಶಾಲೆಗಳಲ್ಲಿ ಬಾಂಬ್ ಇಟ್ಟಿರೋದಾಗಿ ಬೆದರಿಕೆ ಇಮೇಲ್ ಹಾಕಿದ್ರು. ಮಕ್ಕಳನ್ನ ಕೊಲ್ಲೋದಾಗಿ ಬೆದರಿಕೆ ಹಾಕಿದ್ರು. ಕೂಡಲೇ ಬೆದರಿಕೆ ಮೇಲ್ ಬಂದ ಎಲ್ಲಾ ಶಾಲೆಗಳಿಗೂ ಹೋಗಿ ಬಾಂಬ್ ಸ್ಕ್ವಾಡ್ ಶ್ವಾನದಳ ಪರಿಶೀಲನೆ ನಡೆಸಿದ್ರು. ಆದ್ರೆ ಅಲ್ಲಿ ಯಾವುದೇ ಬಾಂಬ್ ಪತ್ತೆಯಾಗಿರಲಿಲ್ಲ. ಕಿಡಿಗೇಡಿಗಳು ಹೆದರಿಸೋ ಸಲುವಾಗಿ ಈ ಕೃತ್ಯವೆಸಗಿದ್ದು ಗೊತ್ತಾಗಿದೆ. ಆದ್ರೆ ಆ ಕಿಡಿಗೇಡಿಗಳು ಯಾರು ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಭಾರತದಲ್ಲಿ ಕೂತು ಆ ಕಿಡಿಗೇಡಿಗಳು ಮೇಲ್ ಮಾಡಿಲ್ಲ. ಬದಲಿಗೆ ಸ್ವಿಟ್ಜರ್ಲ್ಯಾಂಡ್ನಿಂದ ಬೆದರಿಕೆ ಮೇಲ್ ಕಳಿಸಿದ್ದಾರೆ ಅನ್ನೋದು ತಾಂತ್ರಿಕ ತನಿಖೆಯಲ್ಲಿ ಬಯಲಾಗಿದೆ. ವಿದೇಶದಲ್ಲಿದ್ದುಕೊಂಡೇ ಬೆದರಿಕೆ ಹಾಕಿರೋದು ಈಗ ಬೆಂಗಳೂರಿನ ಪೊಲೀಸರಿಗೆ ತನಿಖೆಗೆ ದೊಡ್ಡ ಸವಾಲು. ಯಾಕಂದ್ರೆ ಆರೋಪಿಗಳನ್ನ ಪೊಲೀಸರು ವಿದೇಶಕ್ಕೆ ಹೋಗಿ ಬಂಧಿಸಿ ಕರೆತರೋಕ್ಕೂ ಸಾಕಷ್ಟು ಕಾನೂನು ಪ್ರಕ್ರಿಯೆ ಅಡ್ಡಿ ಬರ್ತಿವೆ. ಏಕಾಏಕಿ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿ ಅಲ್ಲಿ ಬೆದರಿಕೆ ಹಾಕಿರೋರನ್ನ ಹುಡುಕಿ ಕರೆತರೋದು ಅಸಾಧ್ಯ. ಶಾಲೆಗಳಿಗೆ ಬೆದರಿಕೆ ಹಾಕಿದ್ಯಾರು, ಅವರನ್ನ ಬಂಧಿಸಿ ಕರೆತರೋದು ಹೇಗೆ ಅಂತ ಬೆಂಗಳೂರಿನ ಪೊಲೀಸರು ಮಾರ್ಗ ಹುಡುಕ್ತಿದ್ದಾರೆ. ಸದ್ಯ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಅಡಗಿರೋ ಬಾಂಬ್ ಬೆದರಿಕೆಕೋರರ ಕರೆತರಲು 2 ಕಾನೂನು ಪ್ರಕ್ರಿಯೆಗಳಿವೆ. ಅದೇನು ಅಂತ ನೋಡೋದಾದ್ರೆ, ಬಾಂಬ್ ಬೆದರಿಕೆ ಹಾಕಿದವರ ಪತ್ತೆಗೆ ಬೆಂಗಳೂರು ಪೊಲೀಸರು ಇಂಟರ್ಪೋಲ್ ಮೊರೆ ಹೋಗಿದ್ದಾರೆ. ಅಲ್ಲದೆ ಕೋರ್ಟ್ ಮೂಲಕವೂ ದುಷ್ಕರ್ಮಿಗಳನ್ನ ಹುಡುಕಲು ಕಾನೂನಾತ್ಮಕ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಇದರಲ್ಲಿ 2 ವಿಧಗಳಿವೆ. ಎಂಲಾಟ್ ಪ್ರಕ್ರಿಯೆ ಮೂಲಕ ಈ ಕಾರ್ಯಾಚರಣೆ ನಡೆಯಲಿದೆ. ಎಂಲಾಟ್ ಅಂದ್ರೆ ಮ್ಯೂಚುವಲ್ ಲೀಗಲ್ ಅಗ್ರಿಮೆಂಟ್ ಟ್ರಿಬ್ಯುನಲ್. ಈ ಎಂಲಾಟ್ ವಿದೇಶಿ ಕೋರ್ಟ್ಗಳ ಜೊತೆ ಸಂಪರ್ಕದಲ್ಲಿರೋ ಪ್ರಾಧಿಕಾರ ಆಗಿರುತ್ತೆ. ಅಲ್ಲದೆ ಕೋರ್ಟ್ನಿಂದ ವಿದೇಶಿ ಕೋರ್ಟ್ಗೆ ಪತ್ರದ ಮೂಲಕ ತಮಗೆ ಬೇಕಾದ ಮಾಹಿತಿ ಪಡೆಯಲು ಮನವಿ ಮಾಡಲಾಗುತ್ತೆ. ಹೀಗೆ 2 ದೇಶಗಳ ಕೋರ್ಟ್ ಮುಖಾಂತರ ಮಾಹಿತಿ ವಿನಿಮಯ ಆಗಲಿದೆ. ಸದ್ಯದ ಕೇಸ್ನಲ್ಲಿ ದುಷ್ಕರ್ಮಿ ಸ್ವಿಟ್ಜರ್ಲ್ಯಾಂಡ್ನ ವಿಪಿಎನ್ ಬಳಸಿ ಇಮೇಲ್ ಮಾಡಿರೋದು ಗೊತ್ತಾಗಿದೆ. ಹೀಗಾಗಿ ಸ್ವಿಟ್ಜರ್ಲ್ಯಾಂಡ್ನ ಕೋರ್ಟ್ಗೆ ಇಲ್ಲಿನ ಕೋರ್ಟ್ ಮುಖಾಂತರ ಮನವಿ ಸಲ್ಲಿಸಲಾಗುತ್ತೆ. ಸ್ವಿಸ್ ಕೋರ್ಟ್ ಅಲ್ಲಿನ ತನಿಖಾ ಸಂಸ್ಥೆ ಆರೋಪಿ ಪತ್ತೆಗೆ ನಿರ್ದೇಶನ ನೀಡಲಿದೆ. ಇದಾದ್ಮೇಲೆ ಮಾಹಿತಿ ಸಂಗ್ರಹಿಸಿ ಭಾರತದಲ್ಲಿನ ಕೋರ್ಟ್ ಮುಖಾಂತರ ಬೆಂಗಳೂರು ಪೊಲೀಸರಿಗೆ ಮಾಹಿತಿ ಬರಲಿದೆ. ಇಷ್ಟೆಲ್ಲ ಪ್ರಕ್ರಿಯೆ ಬಳಿಕ ಆರೋಪಿ ಪತ್ತೆ ಆದ್ಮೇಲೆ ಮತ್ತೆ ಇಂಟರ್ಪೋಲ್ ಮುಖಾಂತರವೇ ಕಾನೂನು ರೀತಿ ಆರೋಪಿಯನ್ನ ಬಂಧಿಸಿ ಕರೆತರಲಾಗುತ್ತೆ. ಸದ್ಯ ವಿದೇಶದಲ್ಲಿ ಅಡಗಿ ಕೂತಿರೋ ಬೆದರಿಕೆಕೋರರನ್ನ ಹುಡುಕೋದು ದೊಡ್ಡ ಸವಾಲೇ ಸರಿ. ಇಷ್ಟೆಲ್ಲ ಕಾನೂನಾತ್ಮಕ ಸಮಸ್ಯೆಗಳನ್ನ ಮನಗಂಡೆ ಆ ದುಷ್ಕರ್ಮಿಗಳು ವಿದೇಶಿ ವಿಪಿಎನ್ ಬಳಸಿ ಮೇಲ್ ಮಾಡಿದ್ದಾರೆ. ಹೇಗೂ ನಮ್ಮನ್ನ ಹಿಡಿಯೋಕೆ ಆಗಲ್ಲ ಅಂತ ಅಡಗಿರೋ ಆ ಕಿಡಿಗೇಡಿಗಳನ್ನ ಕೆಡ್ಡಾಕೆ ಕೆಡವಲು ಬೆಂಗಳೂರು ಪೊಲೀಸರಿಗೆ 2 ಮಾರ್ಗ ಸಿಕ್ಕಿದೆ. ಅದ್ಯಾವಾಗ ಪೊಲೀಸರು ಈ ಕಾನೂನು ಬಳಸಿ ಆರೋಪಿಯನ್ನ ಹುಡುಕಿ ಎಳೆ ತರ್ತಾರೋ ಕಾದ್ ನೋಡ್ಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.